ನಿನ್ನೆ ನಮ್ಮ ಮಾಡಿದ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಾಹೇಬರವರು ಸಚಿವ ಸಂಪುಟನ ವಿಸ್ತರಣೆ ಮಾಡಿದ್ದಾರೆ. 20 ಸ್ಥಾನ ಖಾಲಿ ಇತ್ತು, 19 ಸ್ಥಾನ ತುಂಬಿದ್ದಾರೆ, ಇನ್ನೊಂದು ಖಾಲಿ ಇದೆ. ಎರಡನೇದು, ನಾನು ಸಹ ಬೆಳಗ್ಗೆ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ನೋಡಿದಾಗ ಶಾಂತನಗೌಡರು ಭಾಳ ನಿರಾಶೆ ಆಗಿದ್ದಾರೆ. ಅದಕ್ಕೋಸ್ಕರ 11 ಗಂಟೆಗೆ ಅವರು ಆಫೀಸ್ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆ ಕರೆದಿದ್ದಾರೆ. ಜೊತೆಗೆ ಸಚಿವ ಸ್ಥಾನ ಕೊಡಲಿದ್ದಕ್ಕೆ ಮುಂದಿನ ತೀರ್ಮಾನ ತಗೊಳ್ಳೋ ಬಗ್ಗೆ ಕರೆದರೆ ಅಂತಕ್ಕಂಥದ್ದು ನೋಡಿ ನನಗೆ ಭಾಳ ಆಘಾತ ಆಗೈತಿ. ಖಂಡಿತ ನಾನು ಯಾವ ಪತ್ರಿಕೆಯಲ್ಲಾಗಿ ಮಾಧ್ಯಮದಲ್ಲಿ ಹೇಳಿಲ್ಲ. ನಮ್ಮ ಅಭಿಮಾನಿಗಳು ಆ ರೀತಿ ಆಗಿದ್ದರಿಂದ ಅಭಿಮಾನಿಗೆ ಅಭಿನಂದನೆ ಸಲ್ಲಿಸಿ ಅದ್ರ ಬಗ್ಗೆ ನನ್ನ ನ್ಯಾಯನೂ ಸಹಮತ ಇಲ್ಲ. ಅದಕ್ಕೋಸ್ಕರ ಯಾವ ಅಭಿಮಾನಿಗಳು ಬರಬೇಡ್ರಿ ಅಂತೇಳಿ ನಾನು ಮೆಸೇಜ್ ಹಾಕೀನಿ. ನಾನು ಕರೆದಿಲ್ಲ. ಆ ರೀತಿ ಪಕ್ಷ ವಿರೋಧಿಯ ಹೋಗನವಲ್ಲ. ನಾನು ತೀರ್ಮಾನ ತಕ್ಕಂಥ ವ್ಯಕ್ತಿ, ಪಕ್ಷ ನಿಷ್ಠಾವಂತ ಕಾರ್ಯಕರ್ತ. ಇವತ್ತು ಕಾಂಗ್ರೆಸ್ ಪಕ್ಷ ರಾಷ್ಟ್ರದಿರ್ಬೋದು, ರಾಜ್ಯದಿರ್ಬೋದು, ಏನು ತೀರ್ಮಾನ ಮಾಡಿದಾಗ ಶಿವಸಾವಿಸಿ ನಾನು ಆತ್ಮಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ, ಸ್ವೀಕರಿಸ್ತೇನೆ. ಯಾವ ಗುಂಪುಗಾರಿಕೆ ಮಾಡ್ತಕ್ಕಂಥ ವ್ಯಕ್ತಿ ನಾನು ಪಕ್ಷ ಅಲ್ಲ, ಅಂಥ ಶಾಸಕರು ನಾನು ಅಲ್ಲ ಅಂತಕ್ಕಂಥದ್ದನ್ನು ನಮ್ಗೆ ಹೇಳಿ ಕಾರ್ಯಕರ್ತರು ನನ್ನ ಗಮನಕ್ಕೆ ಬಾರದೆ ಏನು ಇವತ್ತು ಟಿ ವಿಗಳಲ್ಲಿ ಪ್ರಚಾರ ಮಾಡಿ 11 ಗಂಟೆ ಸೇರಬೇಕು ಅಂತಲ್ಲ, ಅದು ಸಂಪೂರ್ಣವಾಗಿ ನನ್ನ ಸಹಮತ ಇಲ್ಲ. ನಾನು ಅದಾದ ನಂತರ ಎಲ್ಲ ಕಾರ್ಯಕರ್ತರಿಗೂ ಬರಬೇಡಿ ಅಂತಲೂ ಹೇಳಿದ್ದೀನಿ. ಬಂದಂಥ ಎಲ್ಲರಿಗೂ ಸಹ ಯಾರು ಬರ್ಕೂಡ್ದು ಆ ಥರದ ಸಲಹೆ ನಾನು ಕರೆದಿಲ್ಲ ಅಂತ ಹೇಳಿದ್ದೀನಿ. ಯಾರು ಬರಲ್ಲ. ನಾನು ಸಹ ಮಧ್ಯಾಹ್ನ ದಾವಣಗೆರೆಗೆ ಹೋಗಿ ಎಲ್ಲಿ ಮಾಧ್ಯಮ ಬಿತ್ತನ್ನು ಕರೆದು ಅದು ರಾಜ್ಯ ಮಟ್ಟಕ್ಕೆ ಹೋಗಿ ಪ್ರಸಿದ್ಧರಿಗೆ. ಯಾಕೆಂದರೆ ಟಿ ವಿಯಲ್ಲಿ ಈ ಮೊಬೈಲ್ಗಳೆಲ್ಲ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ವಿಷಯಗಳಿಂದ ಅದು ದಾವಣಗೆರೆಯಲ್ಲೇ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರೆಸ್ ಮೀಡಿಯಾ ಎಲ್ಲರೂ ಕರೆದ್ಬಿಟ್ಟು 1 ಗಂಟೆಗೆ ಅವಕಾಶ ಕೊಟ್ಟರೆ 1 ಗಂಟೆಗೆ ಹೋಗಿ ನನ್ನ ಅಭಿಪ್ರಾಯವನ್ನು ಮತ್ತು ನಮ್ಮ ಅಭಿಪ್ರಾಯ ಮತ್ತು ನಮ್ಮ ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ಧನ್ಯವಾದ ಹೇಳ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ. ನಮಸ್ಕಾರ. ಜಿಲ್ಲೆಯಲ್ಲಿ 2 ಸ್ಥಾನ